ಶ್ರೀ ಗಜಾನನ ಯುವಕರ ಮಂಡಳಿ ಹೊಸ ಹತ್ತಿ ಮಾರುಕಟ್ಟೆ ರಾಯಚೂರು. ಇದನ್ನು ನಾವು 2022ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. 2022ರಲ್ಲಿ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ವಿ. ಇಲ್ಲಿಗೆ ಇದು 4ನೇ ವರ್ಷದ್ದು. ಪ್ರತಿ ವರ್ಷ ನಾವು 9 ದಿನಗಳ ಕಾಲ ಅನ್ನದಾಸೋಹ ಮಾಡಿ 9 ದಿನಗಳವರೆಗೆ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಈ ಸಾರಿ 11 ದಿನ ಮಾಡ್ತಾ ಇದ್ದೀವಿ. 2025 ಪ್ರತಿದಿನ ನಮ್ಮಲ್ಲಿ ಅನ್ನದಾಸೋಹ ಇರುತ್ತದೆ. 8ನೇ ದಿನ ಮಹಾಪ್ರಸಾದ ಅಂತಂದೇಳಿ ಮಾಡ್ತೀವಿ. ಅವತ್ತು ಸುಮಾರು ಒಂದು 4,000ದಿಂದ 5,000 ಜನ ಸೇರ್ತಾರೆ ಇಲ್ಲಿ. ಈಗ ಪ್ರತಿದಿನ ನಾವು ಮಾಡ್ತಾ ಇರೋ ಅನ್ನದಾಸೋಹಗಳು ಸುಮಾರು ಎಲ್ಲ ರೈತಾಪಿ ವರ್ಗಗಳವರು ಬಂದಿರ್ತಾರೆ. ಅವರಿಗೆ ನಾವು ಸುಮಾರು 500ರಿಂದ 700 ಜನಗಳವರೆಗೆ ಪ್ರತಿದಿನ ಅನ್ನದಾಸೋಹ ನಮ್ಮಲ್ಲಿ ಸೇರ್ತದೆ. ಈ 4 ವರ್ಷಗಳ ಹಿಂದೆ ಇಲ್ಲಿ ಮಾಡ್ಬೇಕಾದ್ರೆ ಯುವಕರು ಇಲ್ಲಿ ಮಾಡಿದ್ರೆ ಹೆಂಗಾಗುತ್ತಪ್ಪ, ಸಿಟಿಯಿಂದ ದೂರ ಆಗುತ್ತಾ ಅಂತ ಆಲೋಚನೆ ಮಾಡ್ಕೊಂಡು ಆ ತಾಯಮ್ಮ ದೇವಿಯ ಮೇಲೆ ಭಾರ ಹಾಕಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಈ ನಾನು ಕೂಡ 4 ವರ್ಷದಿಂದ ಸತತವಾಗಿ ಇಲ್ಲಿ ಅರ್ಚಕನಾಗಿ ಕಾಯಕವನ್ನು ಮಾಡ್ತಾ ಇದ್ದೇನೆ. ಮೊದಲನೇ ವರ್ಷ ಬಹಳ ದೂರ ಆಯ್ತಪ್ಪ ಅಂತ ಅಭಿಪ್ರಾಯ ತಿಳಿಸಿದ್ರು. ಆದ್ರೂ ಕೂಡ ನೋಡವ, ದೇವರು ಎಲ್ಲ ಕಡೆ ಇರ್ತಾನೆ. ತಮ್ಮ ಪ್ರಾರ್ಥನೆ ಮೇಲೆ ಆ ಭಗವಂತನ ಆಶೀರ್ವಾದ ಇರುತ್ತೆ ಅಂತ ತಿಳ್ಕೊಂಡ ನಾವು ಹೇಳಿದಾಗ ಪ್ರತಿ ವರ್ಷ ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ವರ್ಷ ನನ್ನ ತಿಳಿದ ಮಟ್ಟಿಗೆ ಕೆಲವೊಬ್ಬ ಭಕ್ತರು ಬಂದು ತಮ್ಮ ಕಾರ್ಯ ಈಡೇರಿದಕ್ಕೋಸ್ಕರ, ಅಂದ್ರೆ ತಾವೇನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರಲ್ಲ ಆ ಸಂಕಲ್ಪ ಈಡೇರಿದಕ್ಕೋಸ್ಕರ ಒಬ್ಬರು ಅನ್ನದಾನ ಮಾಡಿಸುವಂಥವ್ರು, ಮತ್ತೊಬ್ಬರು ದೇವರಿಗೆ ಹರಕೆ ಹೊತ್ಕೊಂಡಾಗ ನಾವು ಇಂಥದ್ದು ಬೇಡಿಕೊಂಡಿದ್ವಿ ಹೋದ ವರ್ಷ. ಹಾಗಾಗಿ ನಮ್ಮ ಕಾಯಕ ಆಗಿದೆ, ಅಂದರೆ ನಮ್ಮ ದೇವರು ಆಶೀರ್ವಾದ ಮಾಡಿದ್ದಾನೆ. ಹಾಗಾಗಿ ನಮ್ಮ ಕಡೆಯಿಂದ ಈ ಭಕ್ತಿಯ ಒಂದು ಕಾಣಿಕೆ ರೂಪದಲ್ಲಿ ಇಲ್ಲಿ ಹಲವಾರು ಭಕ್ತರುಗಳು, ಕಮಿಟಿ ಸದಸ್ಯರು, ಈ ಮಾರ್ಕೆಟಿನ ಸದಸ್ಯರುಗಳು ಮತ್ತು ಹೊರಗಿನಿಂದ ಬರ್ತಕ್ಕಂಥ ಸದಸ್ಯರುಗಳು ಅಂದ್ರೆ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡಿದ್ದಾರೆ. ಈ ವರ್ಷ ವಿಶೇಷವಾಗಿ ಏನಂತಂದ್ರೆ ಇಲ್ಲಿ ಪ್ರತಿನಿತ್ಯ ಅನ್ನದಾನ ಇರುವುದರಿಂದ ಭಕ್ತಾದಿಗಳು ಇಲ್ಲಿ ಬಂದು ನಮ್ದು ಒಂದು ದಿನ ಅನ್ನದಾನ ಇರಲಿ ಅಂತ ತಿಳ್ಕೊಂಡಾಗ ನಮ್ಗೆ ದಿನಗಳು ಕಮ್ಮಿ ಆದವು. ಹಾಗಾಗಿ ನಾವೇನ್ ಮಾಡಿದ್ವಿ, ಇನ್ನೂ 1-2 ದಿನ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡ್ಬೇಕೆಂಬ ಸದುದ್ದೇಶದಿಂದ ಈ ವರ್ಷ 11 ದಿನಗಳ ಕಾಲ ವಿನಾಯಕನ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮ ನೆರವೇರಿದೆ. ಸ್ಪೆಷಲ್ ಫ್ರಮ್ ಕಾಟನ್ ಮಾರ್ಕೆಟ್, ಬಿಜಾಪುರ್ ಸೌಂಡ್ಸ್, ಗ್ರ್ಯಾಂಡ್ ಸ್ಟ್ಯಾಂಡಿಂಗ್ ಸೆಟಪ್, ಫಸ್ಟ್ ಟೈಮ್ ಇನ್ ರಾಯಚೂರ್, ಲಾಯಲ್ಟಿ ಸ್ಪೀಕರ್ಸ್. ನಾವು ಪ್ರತಿ ವರ್ಷ ಕೂಡ ವಿಜೃಂಭಣೆಯಾಗಿ ವಿಸರ್ಜನೆಯನ್ನು ಹಮ್ಮಿಕೊಂಡಿರ್ತೇವೆ. ಹಾಗೆ ಯಥಾ ರೀತಿಯಾಗಿ ಈ ವರ್ಷ ಕೂಡ ಅತಿ ವಿಜೃಂಭಣೆಯಾಗಿ ಗ್ರ್ಯಾಂಡ್ ವಿಸರ್ಜನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ತಾವೆಲ್ಲ ರಾಯಚೂರು ಜನತೆ ಹಾಗೂ ಯುವಕ ಮಂಡಳಿಯಿಂದ ಎಲ್ಲ ಜನರು ಸೇರಿ ಯಶಸ್ವಿಯಾಗಿ ವಿಸರ್ಜನೆಯನ್ನು ನಡೆಸಿಕೊಡ್ಬೇಕಂತೇಳಿ ಕೇಳ್ಕೊಂತೀವಿ.